ಸ್ಟೂಡೆಂಟ್ಸ್, ನಿನ್ನೆ ಕ್ಲಾಸಲ್ಲಿ ಕಿಂಗ್ಡಮ್ ಮೊನೇರಾ ಓದ್ಕೊಂಡಿದ್ದೀವಿ. ಮೊನೇರಾ ಅಂದರೆ ಪ್ರೊಕ್ಯಾರಿಟಿಕ್ ಸೆಲ್ಲಿಂದ ಮಾಡಲ್ಪಟ್ಟಿರುತ್ತದೆ. ಪ್ರೊಕ್ಯಾರಿಟಿಕ್ ಸೆಲ್ಲಲ್ಲಿ ಬರ್ತಕ್ಕಂಥ ಎಲ್ಲ ಗುಣಲಕ್ಷಣಗಳನ್ನು ಓದ್ಕೊಂಡಿದ್ದೀವಿ. ಇವಾಗ ಯೂಕ್ಯಾರಿಯೋಟಿಕ್ ಸೆಲ್ ಫಸ್ಟ್ ಫೈಲಮ್ ಸ್ಟಾರ್ಟ್ ಆಗೋದು ಯಾವುದೋ ಕಿಂಗ್ಡಮ್ ಪ್ರೊಟಿಸ್ಟಾ. ಕಿಂಗ್ಡಮ್ ಪ್ರೊಟಿಸ್ಟಾ ಅಂದರೆ ಇದು ಫಸ್ಟ್ ಫೈಲಮ್ ವೇರ್ ಇಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಯೂಕ್ಯಾರಿಟಿಕ್ ಸೆಲ್ಸ್. ಸೊ ಬರೀ ಯೂಕ್ಯಾರಿಟಿಕ್ ಸೆಲ್ಸಿಂದ ಆಗಿರ್ತಕ್ಕಂಥ ಮೊದಲನೇ ಫೈಲಮ್. ಯೂಕ್ಯಾರಿಟಿಕ್ ಸೆಲ್ಲಿಂದ ಆಗಿದ್ದು ಜೊತೆಗೆ ಏಕಕೋಶ ಜೀವಿಯಾಗಿರ್ತದೆ. ಸೊ ಯೂಕ್ಯಾರಿಟಿಕ್ ಸೆಲ್ ಮತ್ತು ಏಕಕೋಶ ಜೀವವನ್ನು ಹೊಂದಿರುವ ಜೀವಿಗಳಿಗೆಲ್ಲನೂ ನಾವೇನಂತೀವಿ, ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಗುಂಪಿನಲ್ಲಿ ಅಥವಾ ಕಿಂಗ್ಡಮಲ್ಲಿ ಹಾಕಿದ್ದೀವಿ. ಸೊ ಕಿಂಗ್ಡಮ್ ಪ್ರೊಟಿಸ್ಟಾ ಏನೇನು ಮಾಡ್ತದೆ, ಇಟ್ ಈಸ್ ಇನ್ಕ್ಲೂಡ್ಸ್ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ಸ್. ಸೊ ಒಂದೇ ಸೆಲ್ಲಿಂದ ಆಗಿರೋ ಯೂಕ್ಯಾರಿಟಿಕ್ ಆರ್ಗ್ಯಾನಿಸಮ್ಗಳನ್ನು ಹೊಂದಿರುತ್ತದೆ. ಪ್ರೊಟಿಸ್ಟಾ ಆರ್ ಪ್ರೈಮರಿಲಿ ಅಕ್ವೆಟಿಕ್, ನೀರಲ್ಲಿರ್ತವೆ. ಇಟ್ ಫಾರ್ಮ್ಸ್ ಎ ಲಿಂಕ್ ವಿತ್ ಪ್ಲಾಂಟ್ಸ್, ಆ್ಯನಿಮಲ್ಸ್ ಆ್ಯಂಡ್ ಫಂಗೈ. ಪ್ರೊಟಿಸ್ಟಾದ ಕ್ಲಿಯರ್ ಬೌಂಡ್ರಿ ಇಲ್ಲ. ಇದು ಸಸ್ಯ ಥರದ ಗುಣಲಕ್ಷಣಗಳದಾವ, ಪ್ರಾಣಿ ಥರದ ಗುಣಲಕ್ಷಣಗಳದಾವ ಮತ್ತು ಶಿಲೇಂಧ್ರಿಯಗಳು ಫಂಗೈದ ಗುಣಲಕ್ಷಣಗಳು ಅದಾವ. ಸೆಲ್ಸ್ ಕಂಟೇನ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಆ್ಯಂಡ್ ಅದರ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ಯೂಕ್ಯಾರಿಟಿಕ್ ಸೆಲ್ ಆಗಿರೋದ್ರಿಂದ ಇದರಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರ್ತದೆ, ಆಸ್ ವೆಲ್ ಆಸ್ ದೇ ಕಂಟೇನ್ ಅದರ್ ಆರ್ಗನೆಲ್ಸ್ ಆಲ್ಸೋ. ರಿಪ್ರೊಡ್ಯೂಸ್ asexually ಆ್ಯಂಡ್ ಸೆಕ್ಷುಲಿ ಬೈ ಎ ಪ್ರೋಸೆಸ್ ಇನ್ವಾಲ್ವಿಂಗ್ ಫ್ಯೂಷನ್ ಆಫ್ ಜೈಗಾಟ್ಸ್. ಸಂತಾನೋತ್ಪತ್ತಿ ಏನಾಗ್ತದೆ, ಸೆಕ್ಷುವಲ್ನೂ ಆಗ್ತದೆ ಮತ್ತು asexually ಎರಡೂ ರೀತಿಯಲ್ಲಿ ಆಗ್ತದೆ. ಸೊ ಕಿಂಗ್ಡಮ್ ಪ್ರೊಟಿಸ್ಟಾ ಜನರಲ್ ಕ್ಯಾರೆಕ್ಟರ್ ಅಂತ ಬಂದಾಗ ಏನೇನು ಸಿಗ್ತವೆ ನಮಗಂದರೆ, ಏಕಕೋಶ ಜೀವಿಯಾಗಿದ್ದು ಯೂಕ್ಯಾರಿಟಿಕ್ ಸೆಲ್ ಹೊಂದಿರ್ತದೆ ಮತ್ತು ನೀರಲ್ಲೇ ವಾಸಿಸ್ತದೆ. ಇದು ಪ್ಲ್ಯಾಂಟ್ ಮತ್ತು ಅಂದರೆ ಲೈಕ್ ಸಸ್ಯಗಳು, ಪ್ರಾಣಿಗಳು ಮತ್ತು ಶಿಲೇಂಧ್ರಿಯಗಳ ಗುಣಲಕ್ಷಣಗಳು, ಮೂರೂ ಲಕ್ಷಣಗಳು ಕಾಣಿಸ್ತವೆ ಇದರೊಳಗೆ. ವೆಲ್ ಡಿಫೈನ್ಡ್ ಸೆಲ್ ನ್ಯೂಕ್ಲಿಯಸ್ ಇರ್ತದೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಥವಾ ನ್ಯೂಕ್ಲಿಯರ್ ಪೊರೆ ಇರ್ತದೆ, ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇರ್ತವೆ. ರಿಪ್ರೊಡಕ್ಷನ್ ಮತ್ತು ಸೆಕ್ಷುವಲಿ ಆ್ಯಂಡ್ ಆಸ್ ವೆಲ್ ಆಸ್ asexual ರಿಪ್ರೊಡಕ್ಷನ್ ಆಗ್ತದೆ. ಪ್ರೊಟಿಸ್ಟಾನ ನಾವು ಬೇಸಿಕಲಿ ಗ್ರೂಪ್ಡ್ ಇಂಟು ಫಾಲೋಯಿಂಗ್ 5 ಗ್ರೂಪ್ಸ್ ಸ್ಟೂಡೆಂಟ್ಸ್. ಪ್ರೊಟಿಸ್ಟಾದಲ್ಲಿ 5 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದಾಗಿ ಕ್ರೈಸೋಫೈಟ್ಸ್, ಎರಡನೇದಂದರೆ ಡೈನೋಫ್ಲಾಜಿಲೇಟ್ಸ್, ಮೂರನೇದು ಯೂಗ್ಲಿನಾಯ್ಡ್ಸ್, ನಾಲ್ಕನೇದು ಸ್ಲೈಮ್ ಮೋಲ್ಡ್ಸ್, ಐದನೇದಂದರೆ ಪ್ರೋಟೋಜೋವನ್ಸ್. ಸೊ ಎಲ್ಲ ಪ್ರೊಟಿಸ್ಟಾಗಳನ್ನು ಇಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಇರೋದರಿಂದ, ಒಂದು ಕ್ಲಿಯರ್ ಬೌಂಡ್ರಿ ಇರೋದ್ರಿಂದ 5 ಗುಂಪುಗಳಾಗಿ ಪ್ರೊಟಿಸ್ಟನ್ನು ವಿಂಗಡಣೆ ಮಾಡ್ಬೋದು. ಕ್ರೈಸೋಫೈಟ್ಸ್, ಡೈನೋಫ್ಲಾಜಿಲೇಟ್ಸ್, ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ಸ್ ಮತ್ತು ಪ್ರೋಟೋಜೋವನ್ಸ್. ಕ್ರೈಸೋಫೈಟ್ಸ್ ಅಂದರೆ ಏನು, ಇಲ್ಲದ ನೋಡ್ರಿ ಡಯಾಗ್ರಾಮ್. ಕ್ರೈಸೋಫೈಟ್ಸ್ ಅಂದರೆ ಡಯಟಮ್ಸ್ ಅಂತೀವಿ. ಫೇಮಸ್ಲಿ ಕ್ರೈಸೋಫೈಟ್ಸ್ ಏನಂತಾರೆ, ಡಯಟಮ್ಸ್. ದೇ ಆರ್ ಫೌಂಡ್ ಇನ್ ಫ್ರೆಶ್ ವಾಟರ್ ಆ್ಯಂಡ್ ಮರೈನ್ ಎನ್ವೈರ್ಮೆಂಟ್. ದೇ ಆರ್ ಮೈಕ್ರೋಸ್ಕೋಪಿಕ್, ಫ್ಲೋಟ್ ಪ್ಯಾಸಿವ್ಲಿ ಇನ್ ವಾಟರ್ ಕರೆಂಟ್ಸ್. Most of them are photosynthetic. It includes diatoms like golden algae. ಇಲ್ಲೇನದವ ಸಿಲಿಕೇಷಿಯಸ್ ಸೆಲ್ ವಾಲ್, ಡಯಟಮ್ಸ್ದು ಸಿಲಿಕೇಷಿಯಸ್ ಸೆಲ್ ವಾಲ್ ಇರ್ತದೆ. ದೇ ಆರ್ ಓವರ್ಲ್ಯಾಪಿಂಗ್ ಶೆಲ್ ವಾಲ್ಸ್ ವಿಚ್ ಫಿಟ್ ಟುಗೆದರ್ ಆ್ಯಸ್ ಎ ಸೋಪ್ ಬಾಕ್ಸ್ ಲೈಕ್. ಇಲ್ಲ ನೋಡ್ರಿ, ದೇ ಆರ್ ಫೌಂಡ್ ಇನ್ ಫ್ರೆಶ್ ವಾಟರ್ ಆ್ಯಂಡ್ ಮರೈನ್ ಎನ್ವೈರ್ಮೆಂಟ್. ಅಂದರೆ ಸಿಹಿ ನೀರು ಮತ್ತು ಉಪ್ಪು ನೀರು ಎರಡರಲ್ಲಿ ವಾಸಿಸ್ತದೆ. ಮೈಕ್ರೋಸ್ಕೋಪಿಕ್ ಅದ, ಮೈಕ್ರೋಸ್ಕೋಪಿಂದ ನೋಡ್ಬೋದು. ಫೋಟೋಸಿಂಥಸಿಸ್ ಮಾಡ್ತದೆ. ಡಯಟಮ್ಸ್ ಮತ್ತು ಗೋಲ್ಡನ್ ಅಲ್ಗೆ ಎರಡು ಕೂಡ್ಕೊಂಡಿರ್ತವೆ. ಇದರದ್ದು ಸೆಲ್ ವಾಲ್ ಏನದಲ್ಲ ಸಿಲಿಕಾಲಿಂದ ಆಗ್ಯದ. ಸೋಪ್ ಬಾಕ್ಸ್ ಥರ ಫಿಟ್ ಆಗೋದ್ರಿಂದ ಇಟ್ ಅಪಿಯರ್ಸ್ ಲೈಕ್ ಎ ಸೋಪ್ ಬಾಕ್ಸ್. ಒಂದು ಸೋಪ್ ಬಾಕ್ಸ್ ಹೆಂಗಿರ್ತದೆ ಅದ್ರ ಶೇಪ್ ಇರ್ತದೆ. ಸೆಲ್ ವಾಲ್ ಡೆಪಾಸಿಟ್, ಇದು ಡೆತ್ ಆದ ನಂತರ ಸೆಲ್ ವಾಲ್ ಹಾಗೆ ಸಮುದ್ರ ನೀರದ ತಳದಲ್ಲಿ ಹಂಗೆ ಕೊತ್ಕೋತ ಹೋಗಿ ಬಿಲಿಯನ್ಸ್ ಆಫ್ ಇಯರ್ಸ್ ಇನ್ ದೇರ್ ಹ್ಯಾಬಿಟೇಟ್ ಇಟ್ ಹ್ಯಾಸ್ ಫಾರ್ಮ್ಡ್ ಎ ಡಯಟಮೇಷಿಯಸ್ ಅರ್ತ್. ದಿಸ್ ಈಸ್ ಯೂಸ್ಡ್ ಇನ್ ಪಾಲಿಷಿಂಗ್, ಫಿಲ್ಟ್ರೇಷನ್ ಆಫ್ ಆಯಿಲ್ಸ್ ಆ್ಯಂಡ್ ಸಿರಪ್ಸ್. ಡಯಟಮ್ಸ್ನ ನಾವು ಈ ಡಯಟಮೇಷಿಯಸ್ ಅರ್ತ್ ಏನು ಫಾರ್ಮ್ ಆಗ್ಯದಲ್ಲ ಡೆತ್ ಆಗಿರ್ತಕ್ಕಂಥ ಡಯಟಮ್ಸ್ಲಿಂದ, ಅದರಿಂದ ನಾವು ಪಾಲಿಷಿಂಗ್ ಮಾಡೋದಕ್ಕೆ, ಫಿಲ್ಟ್ರೇಷನ್ ಮಾಡೋದಕ್ಕೆ, ಆಯಿಲ್ಸ್ ಮತ್ತು ಸಿರಪ್ನ ಫಿಲ್ಟರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಡಯಟಮ್ಸ್. ದೆನ್ ಡಯಟಮ್ಸ್ ಏನದವಲ್ಲ ಪ್ರೊಡ್ಯೂಸರ್ಸ್, ಇವು ಮೇನ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಸಮುದ್ರದಲ್ಲಿ ಆಹಾರವನ್ನು ಸಿಂಥಸೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾವ. ಸೊ ದಿಸ್ ಈಸ್ ವಾಟ್ ಅಬೌಟ್ ಕ್ರೈಸೋಫೈಟ್ಸ್ ಆರ್ ಡಯಟಮ್ಸ್ ಸ್ಟೂಡೆಂಟ್ಸ್. ಎರಡನೇ ಗುಂಪು ಅಂದರೆ ಡೈನೋಫ್ಲಾಜಿಲೇಟ್ಸ್. ಡೈನೋಫ್ಲಾಜಿಲೇಟ್ಸ್ ಅಂತ ಇದಕ್ಕಂತೀವಿ ಅಂದರೆ 2 ಫ್ಲಾಜಿಲ್ಲಗಳಿರ್ತಾವೆ, ಡೈನೋಫ್ಲಾಜಿಲೇಟ್ಸ್. ಇವು ಕಂಪ್ಲೀಟಾಗಿ ಸಮುದ್ರದ ನೀರಿನಲ್ಲೇ ಇರ್ತವೆ. ಮೋಸ್ಟ್ಲಿ ಮರೈನ್ ಆ್ಯಂಡ್ ಫೋಟೋಸಿಂಥೆಟಿಕ್. ಸೆಕೆಂಡ್, ದೇ ಅಪಿಯರ್ ಯೆಲ್ಲೋ, ಗ್ರೀನ್, ಬ್ರೌನ್, ಬ್ಲೂ ಆರ್ ರೆಡ್ ಡಿಪೆಂಡಿಂಗ್ ಅಪಾನ್ ದ ಮೇನ್ ಪಿಗ್ಮೆಂಟ್ ಇನ್ ದ ಸೆಲ್. ಸೆಲ್ ಒಳಗೆ ಯಾವ ಥರದ ಪಿಗ್ಮೆಂಟ್ ಅದ ಅದರದ್ದು ಬೇಸಿಸ್ ಮೇಲೆ
ಬೇರೆ ಬೇರೆ ಕಲರ್ಗಳು, ಯೆಲ್ಲೋ ಕಲರ್, ಗ್ರೀನ್ ಕಲರ್, ಯು ಕ್ಯಾನ್ ಫೈಂಡ್ ದ ವೇರಿಯಸ್ ಕಲರ್ಸ್ ವಿಚ್ ವಿ ವಿಲ್ ಸಿ ಲೈಕ್ ಬ್ಲೂ ಕಲರ್. ಸೆಲ್ ವಾಲ್ ಇದರಿಂದಾಗಿರ್ತದೆ. ಇಲ್ಲಿ ಡ್ರೈನೋಫ್ಲಾಜಿಲೇಟ್ಸ್ ಒಳಗೆ ಅಥವಾ ಕ್ರೈಸೋಫೈಟ್ಸ್ ಒಳಗೂ ನೋಡಿದರೆ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾ. ಇಲ್ಲಿ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸೆಲ್ಲೋಸ್ ಮತ್ತು ಸೆಲುಲೋಸಿಕ್ ಪ್ಲೇಟ್ಸಿಂದಾಗಿರ್ತದೆ. ಇದರೊಳಗೆ ಡೈನೋಫ್ಲಾಜಿಲೇಟ್ಸ್ ಒಳಗೆ ಮೋಸ್ಟ್ ಆಫ್ ದೆಮ್ ಆರ್ 2 ಫ್ಲಾಜಿಲ್ಲ ಅದಾವ. ನಾನು ಅದಕ್ಕೆ ಹೇಳಿದೆ ಡೈನೋಫ್ಲಾಜಿಲೇಟ್ಸ್ ಅಂತಾರೆ. ಒನ್ ಲೀವ್ಸ್ ಲಾಂಗ್ಸ್ಟ್ಯೂಡ್ನಲ್ಲಿ, ಒಂದು ಲೈಸ್ ಅಂದರೆ ಒಂದು ಫ್ಲಾಜಿಲ್ ಲಾಂಗ್ಸ್ಟ್ಯೂಡ್ನಲ್ಲಿ ಇರ್ತದೆ, ಅಂದ್ರೆ ಲೆಂತ್ ವೈಸ್ ಇರ್ತದೆ. ಇನ್ನೊಂದು ಟ್ರಾನ್ಸರ್ ಇಲ್ಲಿ ಬಂದು ಅಟ್ಯಾಚ್ ಆಗಿರ್ತದೆ. ಲಾಂಗ್ಸ್ಟ್ಯೂಡ್ನಲ್, ಟ್ರಾನ್ಸರ್ 2 ಥರದ ಫ್ಲಾಜಿಲ್ ಅದಾವ. ರೆಡ್ ಡೈನೋಫ್ಲಾಜಿಲೇಟ್ಸ್ಗೆ ಏನಂತೀವಿ ನಾವು, ಎಕ್ಸಾಂಪಲ್ ಗೋನಿಯೋಲ್ಯಾಕ್ಸ್ ಅಂತೀವಿ. ಇವೇನು ಮಾಡ್ತಾವ, ದೇ ವಿಲ್ ಅಂಡರ್ಗೋ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಸೊ ದಟ್ ದೇ ಸಿ ಅಪಿಯರ್ಸ್ ರೆಡ್ ಕಲರ್. ಟೈರ್ಡ್ ಥರ ಕಾಣಿಸ್ತಂದ್ರೆ ರೆಡ್ದು ವೇವ್, ಕೆಂಪು ಕಲರ್ದು ವೇವ್ ಬಂದಂಗೆ ಆಗ್ತಿರ್ತದೆ. ಸಿ ಒಳಗೆ ಜಾಸ್ತಿ ಬೆಳೆದ್ಬಿಟ್ಟು ರೆಡ್ ಕಲರ್ ಅಪಿಯರೆನ್ಸ್ ಕೊಡ್ತದೆ. ಓಕೆ, ಇದು ಟಾಕ್ಸಿನ್ನ ಪ್ರೊಡ್ಯೂಸ್ ಮಾಡಿ ಬೇರೆ ಎನಿಮಲ್ಸ್, ನೀರಲ್ಲಿರ್ತಕ್ಕಂಥ ಬೇರೆ ಎನಿಮಲ್ಸ್ನ ಕಿಲ್ ಮಾಡ್ತದೆ. ಟಾಕ್ಸಿನ್ಸ್ ರಿಲೀಸ್ಡ್ ಬೈ ದ ಲಾರ್ಜ್ ನಂಬರ್ ಕ್ಯಾನ್ ಕಿಲ್ ಅದರ್ ಮರೈನ್ ಎನಿಮಲ್ಸ್ ಸಚ್ ಆಸ್ ಫಿಶಸ್. ಅದಕ್ಕೆ ನಾವು ಡೈನೋಫ್ಲಾಜಿಲೇಟ್ಸ್ ಅಂತೀವಿ. ಸೊ 2 ಗುಂಪಾಯಿತು. ಒಂದನೇದ್ದು ಕ್ರೈಸೋಫೈಟ್ಸ್, ಅದಕ್ಕೆ ನಾವು ಡೈಟಮಸ್ ಅಂತೀವಿ. ಸಿಲಿಕಾ ವಾಲ್ ಇರ್ತದೆ, ಡೈಟಮೇಷಿಯಸ್ ಅರ್ತ್ ಫಾರ್ಮ್ ಮಾಡ್ತದೆ. ಇದು ಚೀಫ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತದೆ. ಡೈನೋಫ್ಲಾಜಿಲೇಟ್ಸ್ ಅಂದರೆ ಮೋಸ್ಟ್ಲಿ ಮರೈನ್ ಇರ್ತದೆ ಅಥವಾ ಫೋಟೋಸಿಂಥೆಟಿಕ್ ಇರ್ತದೆ. ದೇ ಅಪಿಯರ್ ಯೆಲ್ಲೋ, ಗ್ರೀನ್, ಬ್ರೌನ್, ಬ್ಲೂ ಆರ್ ರೆಡ್ ಡಿಪೆಂಡಿಂಗ್ ಅಪಾನ್ ವಾಟ್ ಕಲರ್. ಸೆಲ್ ವಾಲ್ಸ್ ಹ್ಯಾಸ್ ಅ ಸ್ಟಿಫ್ ಸೆಲುಲೋಸ್ ಪ್ಲೇಟ್ಸ್ ಆನ್ ದ ಔಟರ್ ಸರ್ಫೇಸ್. ಓಕೆ, ಮೋಸ್ಟ್ ಆಫ್ ದೆಮ್ ಹ್ಯಾವ್ 2 ಫ್ಲಾಜಿಲ್ಲ. ರೆಡ್ ಕಲರ್ ಪ್ರೊಡ್ಯೂಸ್ ಮಾಡ್ತದೆ, ಅದಕ್ಕೆ ರೆಡ್ ಟೈಡ್ ಅಂತೀವಿ. ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡ್ತದೆ. ಈ ಟಾಕ್ಸಿನ್ ಏನಾಗುತ್ತೆ ಅಂದರೆ ಇಟ್ ಕ್ಯಾನ್ ಕಿಲ್ ದಿ ಅದರ್ ಎನಿಮಲ್ಸ್. ಕಿಂಗ್ಡಮ್ ಪ್ರೊಟಿಸ್ಟಾ ಏನಿದೆ, ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ 3ನೇ ಗುಂಪು ಯಾವುದು, ಯುಗ್ಲಿನಾಯ್ಡ್ ಅಂದರೆ ಏನಿದೆ, ಇದು ಪ್ಲ್ಯಾಂಟ್ ಮತ್ತು ಎನಿಮಲ್ ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ ಹೊಂದಿರತಕ್ಕಂಥ ಜೀವಿ ಅದ. ಪ್ಲ್ಯಾಂಟ್ ಕ್ಯಾರೆಕ್ಟರ್ನೂ ಅದಾವ, ಎನಿಮಲ್ ಕ್ಯಾರೆಕ್ಟರ್ನೂ ಅದಾವ. ಇದ್ರೊಳಗೆ ಮೇನ್ಲಿ ಫ್ರೆಶ್ ವಾಟರ್ ಆರ್ಗ್ಯಾನಿಸಮ್ ಫೌಂಡ್ ಇನ್ ಸ್ಟ್ಯಾಗ್ನೆಂಟ್ ವಾಟರ್, ಅಂದರೆ ಫ್ರೆಶ್ ವಾಟರ್ದಾಗೂ ಸಿಗ್ತದೆ ಮತ್ತು ನಿಂತ ನೀರಲ್ಲೂ ಸಿಗ್ತದೆ. ಇನ್ಸ್ಟೆಡ್ ಆಫ್ ಸೆಲ್ ವಾಲ್ ಬದಲು ಇಲ್ಲಿ ಪ್ರೋಟೀನ್ ರಿಚ್ ಲೇಯರ್ ಇರ್ತದೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಪೆಲಿಕಲ್. ಇಟ್ ಮೇಕ್ಸ್ ದೇರ್ ಬಾಡಿ ಫ್ಲೆಕ್ಸಿಬಲ್. ದೇ ಹ್ಯಾವ್ 2 ಫ್ಲಾಜಿಲ್ಲ, 2 ಫ್ಲಾಜಿಲ್ಲ ಇರ್ತವೆ. ಆ ಶಾರ್ಟ್ ಆ್ಯಂಡ್ ಎ ಲಾಂಗ್. ಒಂದು ಶಾರ್ಟ್ ಫ್ಲಾಜಿಲ್ಲ, ಇನ್ನೊಂದು ದಿಸ್ ಇಸ್ ಲಾಂಗ್ ಫ್ಲಾಜಿಲ್ಲ, ಅನದರ್ ಒನ್ ಶಾರ್ಟ್ ಫ್ಲಾಜಿಲ್ಲ. 2 ಫ್ಲಾಜಿಲ್ಲ ಇರ್ತವೆ ಇದ್ರೊಳಗೆ. ಸೆಲ್ ವಾಲ್ ಬದಲು ಏನಿರ್ತದೆ, ಪ್ರೋಟೀನ್ನಿಂದ ಆಗಿರುವ ಪೆಲಿಕಲ್. ಸೆಲ್ ವಾಲ್ ಇರೋದಿಲ್ಲ, ಅದ್ರ ಬದಲು ಪ್ರೋಟೀನ್ನಿಂದ ಆಗಿರುವ ಪೆಲಿಕಲ್ ಇರ್ತದೆ. ಆಮೇಲೆ ಇವೇನದವ ಫೋಟೋಸಿಂಥೆಟಿಕ್ ಅವ. ಯಾವಾಗ ಸನ್ಲೈಟ್ ಸಿಗ್ತಿರ್ತದೆ, ಸೂರ್ಯನ ಕಿರಣಗಳು ಸಿಗ್ತಿದ್ದಾಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡ್ತಾವೆ. ಫೋಟೋಸಿಂಥೆಟಿಕ್ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ವೆನ್ ಡಿಪ್ರೈವ್ಡ್ ಆಫ್ ಸನ್ಲೈಟ್ ದೇ ಬಿಹೇವ್ ಲೈಕ್ ಅ ಹೆಟೆರೋಟ್ರೋಪ್ಸ್. ಯಾವಾಗ ಸೂರ್ಯನ ಕಿರಣಗಳು ಸಿಗ್ತಿರಲ್ಲ ಅವಾಗ ಅವು ಪರಾವಲಂಬಿಗಳಾಗಿ ಕೆಲಸ ಮಾಡ್ತಾವೆ. ಸಣ್ಣ ಸಣ್ಣ ಆರ್ಗ್ಯಾನಿಸಮ್ಗಳನ್ನ ತಿಂದುಬಿಟ್ಟು ಬದುಕ್ತವೆ. ಅದಕ್ಕೆ ನಾವೇನಂತೀವಿ, ಹೆಟೆರೋಟ್ರೋಪ್ಸ್ ಅಂತೀವಿ, ಪರಾವಲಂಬಿ. ಫೋಟೋಸಿಂಥೆಟಿಕ್ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಿ ಸ್ವಾವಲಂಬಿ ಆಗಿರ್ತವ. ಪಿಗ್ಮೆಂಟ್ಸ್ ಆಫ್ ಯುಗ್ಲಿನಾಯ್ಡ್ಸ್ ಆರ್ ಐಡೆಂಟಿಕಲ್ ಟು ದೋಸ್ ಆಫ್ ಹೈಯರ್ ಪ್ಲ್ಯಾಂಟ್ಸ್. ಹೈಯರ್ ಪ್ಲ್ಯಾಂಟ್ಸ್ದಾಗ ಯಾವ ಥರ ಪಿಗ್ಮೆಂಟ್ ಅದ ಅದೇ ಥರ ಯುಗ್ಲಿನಾಯ್ಡ್ಸ್ದಾಗೂ, ಅಂದರೆ ದೊಡ್ಡ ಮರಗಳಲ್ಲಿ ಯಾವ ಥರ ಪಿಗ್ಮೆಂಟ್ ಇರ್ತದೆ ಫೋಟೋಸಿಂಥಸಿಸ್ ಮಾಡೋದಕ್ಕೆ, ಅಂಥದ್ದೇ ಪಿಗ್ಮೆಂಟು ಯುಗ್ಲಿನಾಯ್ಡ್ಸಲ್ಲೂ ಇರ್ತದೆ ಸ್ಟೂಡೆಂಟ್ಸ್. ಸೊ ಈಗ ನಾವು ಫಸ್ಟ್ ಓದಿರೋದು ಕ್ರೈಸೋಫೈಟ್ಸ್ ಅಥವಾ ಡಯಟಮ್ಸ್ ಅಂತೀವಿ. ಸಮುದ್ರದಲ್ಲಿರ್ತದೆ, ಸಮುದ್ರದ ತಳಗಳಲ್ಲಿ ಕಾಣಿಸ್ತದೆ ಮತ್ತು ಸೆಲ್ ವಾಲ್ ಸಿಲಿಕಾಲಿಂದಾಗಿರ್ತದೆ. ಇವು ಸತ್ತಿರ್ತಕ್ಕಂಥ ಎಲ್ಲ ಈ ಪ್ರಾಣಿಗಳು ಡೆಪಾಸಿಟ್ ಆಗ್ತಾ ಯಾವ ಡಯಟಮ್ಸ್ ಎಲ್ಲ ಡೆಪಾಸಿಟ್ ಆಗಿ ಸಮುದ್ರದ ತಳದೊಳಗೆ ಡಯಟಮೇಷಿಯಸ್ ಅರ್ತ್ ಅಂತ ಫಾರ್ಮ್ ಆಗ್ಯಾವ. ಈ ಡಯಟಮೇಷಿಯಸ್ ಅರ್ತ್ ಈಸ್ ಯೂಸ್ಡ್ ಇನ್ ದ ಫಿಲ್ಟ್ರೇಷನ್ ಆಫ್ ಆಯಿಲ್ ಮತ್ತು ಸಿರಪ್ಸ್ನ ಫಿಲ್ಟರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಡೈನೋಫ್ಲಾಜಿಲೇಟ್ಸ್ ಅಂದರೆ 2 ಫ್ಲಾಜಿಲ್ಲ ಇರ್ತಾವೆ. ಸೆಲುಲೋಸಿಂದ ಸೆಲ್ ವಾಲ್ ಆಗ್ಯದ, ಬೇರೆ ಬೇರೆ ಕಲರ್ದಿರ್ತವೆ ಮತ್ತು ರೆಡ್ ಕಲರ್ ಟೈಡ್ ಫಾರ್ಮ್ ಮಾಡ್ತಾವೆ. ಟಾಕ್ಸಿನ್ನ ಪ್ರೊಡ್ಯೂಸ್ ಮಾಡಿ ಅದರ್ ಎನಿಮಲ್ಸ್ನ ಕಿಲ್ ಮಾಡ್ತವೆ ಸಮುದ್ರದಲ್ಲಿ. ಯುಗ್ಲಿನಾಯ್ಡ್ಸ್ ಅಂದರೆ ಇಲ್ಲಿ ಪ್ರೋಟೀನ್ ವಾಟ್ ಕ್ಯಾರೆಕ್ಟರ್ ವಿ ಹ್ಯಾವ್ ಇಸ್ ಬೋತ್. ಇಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು 2 ಕ್ಯಾರೆಕ್ಟರ್ಸ್ ಕಾಣಿಸ್ತಾವೆ. ಸೆಲ್ ವಾಲ್ ಮಾತ್ರ ಪ್ರೋಟೀನ್ಲಿಂದ ಆಗಿರ್ತದೆ, ಅದಕ್ಕೆ ನಾವೇನಂತೀವಿ ಪೆಲಿಕಲ್ ಅಂತೀವಿ. ಆಮೇಲೆ ಯಾವ 2 ಫ್ಲಾಜಿಲ್ಲ ಇರ್ತಾವೆ, ಫೋಟೋಸಿಂಥೆಟಿಕ್ ಇರ್ತವೆ ಆ್ಯಸ್ ವೆಲ್ ಆಸ್ ಹೆಟೆರೋಟ್ರೋಪಿಕ್. 2 ಲೈಟ್ ಇದ್ದರೆ ಫೋಟೋಸಿಂಥಸಿಸ್ ಮಾಡ್ತಾವೆ, ಲೈಟ್ ಇಲ್ಲ ಅಂದರೆ ಹೆಟೆರೋಟ್ರೋಪಿಕ್ ಆಗಿರ್ತಾವೆ ಯುಗ್ಲಿನಾದಲ್ಲಿ.
ಸ್ಲೈಮ್ ಮೋಲ್ಡ್ಸ್. ಈ ಮೋಲ್ಡ್ಸ್ ಏನದವೆ, ಮೋಲ್ಡ್ಸ್ ಅಂದರೆ ಇದು ಫಂಗೈ ಥರ ಶಿಲೀಂಧ್ರೀಯ ಲಕ್ಷಣಗಳನ್ನು ಹೊಂದಿರುವ ಪ್ರೊಟಿಸ್ಟ, ಶಿಲೀಂಧ್ರೀಯ ಲಕ್ಷಣಗಳನ್ನು ಹೊಂದಿರುವ ಪ್ರೊಟಿಸ್ಟ ಅದ ಇದು. ದೇ ಆರ್ ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟ. ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟ್ ಅಂದರೆ ಸ್ಯಾಪ್ರೋಫೈಟಿಕ್ ಅದಾವ ಅಂದರೆ ದೇ ವಿಲ್ ಬಿ ಫೀಡಿಂಗ್ ಆನ್ ಅ ಡೆಡ್ ಡಿಕೇಯಿಂಗ್ ಮಟೀರಿಯಲ್, ಅದಕ್ಕೆ ನಾವೇನಂತೀವಿ ಸ್ಯಾಪ್ರೋಫೈಟಿಕ್ ಅಂತೀವಿ. ದ ಬಾಡಿ ಮೂವ್ಸ್ ಅಲಾಂಗ್ ಎ ಡಿಕೇಯಿಂಗ್ ಟ್ವಿಗ್ಸ್ ಆ್ಯಂಡ್ ಲೀವ್ಸ್ ಎಂಗಲ್ಫಿಂಗ್ ಆರ್ಗ್ಯಾನಿಕ್ ಮಟೀರಿಯಲ್. ಎಲ್ಲಿ ಈ ಸಸ್ಯಗಳೆಲ್ಲ ಈ ಕೊಳೆತು ಹೋಗ್ತಾ ಇರ್ತಕ್ಕಂಥ ಸಸ್ಯಗಳ ಎಲೆಗಳು ಏನಿರ್ತಾವಲ್ಲ ಅಂಥಲ್ಲಿ ಬೆಳೀತದೆ. ಅಂಡರ್ ಸೂಟಬಲ್ ಕಂಡೀಷನ್ಸ್ ದೇ ಫಾರ್ಮ್ ಎ ಅಗ್ರಿಗೇಷನ್ ಕಾಲ್ಡ್ ಪ್ಲಾಸ್ಮೋಡಿಯಮ್. ಈಗ ಎಲ್ಲ ಫೇವರೇಬಲ್ ಕಂಡೀಷನ್ ತಂದರೆ ಇಟ್ ವಿಲ್ ಫೀಡ್ ಆನ್ ಆಲ್ ದ ಡೆಡ್ ಲೀವ್ಸ್ ಆ್ಯಂಡ್ ಗ್ರೋಸ್ ಇನ್ ಟು ವೆರಿ ವೆಲ್ ಡೆವಲಪ್ಡ್ ಬಾಡಿ. ಇದಕ್ಕೆ ನಾವೇನಂತೀವಿ ಪ್ಲಾಸ್ಮೋಡಿಯಮ್ ಅಂತೀವಿ. ಅಂದರೆ ಕಂಡೀಷನ್ಸ್ ಚೆನ್ನಾಗಿದ್ದಾಗ ಡೆವಲಪ್ ಆಗಿಬಿಟ್ಟು ಪ್ಲಾಸ್ಮೋಡಿಯಮ್ ಆಗ್ತದೆ, ವಿಚ್ ಮೇ ಗ್ರೋ ಸ್ಪ್ರೆಡ್ ಓವರ್ ಸೆವರಲ್ ಫೀಟ್, ಒಂದು ಫೀಟ್ ದೊಡ್ಡದು ಪ್ಲಾಸ್ಮೋಡಿಯಮ್ ಆಗ್ತದೆ. ಯಾವಾಗ ಕಂಡೀಷನ್ಸ್ ಚೆನ್ನಾಗಿಲ್ಲ, ರೈಟ್ ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಅಂದಾಗ ಏನು ಮಾಡ್ತದೆ, ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್ಸ್ ದ ಪ್ಲಾಸ್ಮೋಡಿಯಮ್ ಡಿಫ್ರೆನ್ಷಿಯೇಟ್ ಆ್ಯಂಡ್ ಫಾರ್ಮ್ ಎ ಫ್ರೂಟಿಂಗ್ ಬಾಡೀಸ್. ಈ ಥರ ಫ್ರೂಟಿಂಗ್ ಬಾಡೀಸ್ ಥರ ಬರ್ತದೆ. ಪ್ಲಾಸ್ಮೋಡಿಯಮ್ ಇದ್ದದ್ದು ಯಾವಾಗಿರ್ತದೆ, ಫೇವರೇಬಲ್ ಕಂಡೀಷನ್ ಇದ್ದಾಗ, ಅಂದರೆ ಅನುಕೂಲ ವಾತಾವರಣ ಇದ್ದಾಗ ಪ್ಲಾಸ್ಮೋಡಿಯಮ್ ಆಗಿರ್ತದೆ. ವಾತಾವರಣದಲ್ಲಿ ಅನಾನುಕೂಲಗಳಿದ್ದು ಅಂದರೆ ಅದೇನಾಗ್ತದೆ, ಇಟ್ ವಿಲ್ ಬಿಕಮ್ ವಾಟ್ ವಿ ಕಾಲ್ ಇಟ್ ಆ್ಯಸ್ ದಿ ಫ್ರೂಟಿಂಗ್ ಬಾಡೀಸ್. ಸ್ಪೋರ್ಸ್ ಪೊಸೆಸಸ್ true walls. They are extremely resistant and survive for many years. The pores are disappeared by air current. ಸೊ ಪೋರ್ಸ್ ಏನದಾವಲ್ಲ, ಪೋರ್ಸ್ ಯಾವಾಗಿರ್ತಾವ ಅನಾನುಕೂಲಗಳಿದ್ದಾಗ, ಈ ಪೋರ್ಸ್ ಏನದಾವ ಟಫ್ ವಾಲ್ ಇರೋದ್ರಿಂದ ಈ ಏನೇ ಅನಾನುಕೂಲಗಳಿದ್ರೂ ಅವು ಬದುಕಿರುವಂತೆ ನೋಡ್ಕೊಳ್ಳೋದಕ್ಕೆ ಈ ಸ್ಪೋರ್ಸ್ಗಳು ಬೇಕಿರ್ತಾವೆ. ಸ್ಪೋರ್ಸ್ ಪೊಸೆಸಸ್ ಟ್ರೂ ವಾಲ್ಸ್. ದೇ ಆರ್ ಎಕ್ಸ್ಟ್ರೀಮ್ಲಿ resistant and survive for many years. The spores are disappeared by air currents. ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಲಾಸ್ಟ್ ಗ್ರೂಪ್ ಯಾವ್ದು ಬರ್ತದೆ ಅಂದರೆ ಸ್ಟೂಡೆಂಟ್ಸ್ ಪ್ರೋಟೋಝೋವನ್ಸ್ ಅಂತೀವಿ ನಾವು. ದೇ ಆರ್ ಹೆಟೆರೋಟ್ರೋಪ್ಸ್. ಪ್ರೋಟೋಝೋವನ್ಸ್ ಅಂದ್ರೆ ಹೆಟೆರೋಟ್ರೋಪಿಕ್ ಅವ, ಅಂದ್ರೆ ಪರಾವಲಂಬಿಗಳವ. ಒಂದು ಬೇರೆ ಜೀವಿಗಳನ್ನು ಬಗೆದು ತಿಂತವ ಅಥವಾ ಇನ್ನೊಂದು ಜೀವಿ ಒಳಗಡೆ ಇದ್ದು ತಿಂತಾ ಇರ್ತಾವೆ. ಸೊ ಪ್ರಿಡೇಟರ್ಸ್ ಅಂದರೆ ಹಂಟ್ ಮಾಡಿ ತಿನ್ನೋದು, ಪ್ಯಾರಾಸೈಟ್ಸ್ ಅಂದರೆ ಇನ್ನೊಂದು ಜೀವಿ ಒಳಗಡೆ ಇದ್ದು ತಿನ್ನೋದು. ಈ ಪ್ರೋಟೋಝೋವನ್ಸ್ನ ದೇ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಟೈಪ್ ಆಫ್ ಲೋಕೋಮೋಟರಿ ಸ್ಟ್ರಕ್ಚರ್ ದೇ ಆರ್ ಹ್ಯಾವಿಂಗ್. ಅಂದರೆ ಯಾವ ಥರದ ಚಲನೆಗೆ ಅನುಕೂಲ ಮಾಡುವ ರಚನೆ ಎಂಥದ್ದದ ಅನ್ನೋದು, ಚಲನೆ ಹೊಂದಲು ಅನುಕೂಲ ಮಾಡುವ ರಚನೆ ಎಂಥದ್ದದ ಅನ್ನೋದರ ಮೇಲೆ ಪ್ರೋಟೋಝೋವನ್ಸ್ನ 4 ಗ್ರೂಪಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಫಸ್ಟ್ ಒನ್ ಅಮಿಬಾಯ್ಡ್ ಪ್ರೋಟೋಝೋವನ್ಸ್ ಅಂತೀವಿ, ಇಲ್ಲಿ ಸೂಡೋಪೋಡಿಯಾ ಚಲನೆ ಶಕ್ತಿ ಕೊಡ್ತದೆ. ಫ್ಲಾಜಿಲೇಟ್ ಪ್ರೋಟೋಝೋವನ್ಸ್ ಅಂತೀವಿ, ಇದ್ರಾಗ ಫ್ಲಾಜಿಲ್ಲ ಇರ್ತದೆ. ಸೀಲಿಯೇಟೆಡ್ ಪ್ರೋಟೋಝೋವನ್ಸ್ ಅಂತೀವಿ, ಇಲ್ಲಿ ಸೀಲೆ ಇರ್ತದೆ. ಸ್ಪೋರೋಝೋವನ್ಸ್ ಅಂದರೆ ಅವು ಯಾವುದೇ ಚಲನೆ ಹೊಂದುವ ರಚನೆಗಳನ್ನು ಹೊಂದಿರುವುದಿಲ್ಲ ಸ್ಟೂಡೆಂಟ್ಸ್. ಮೋಟೈಲ್ ಅಂತೀವಿ ನಾವು ಅವಕ್ಕೆ. ಸೊ ಈಗ ಪ್ರೋಟೋಝೋವನ್ಸ್ನ ಬೇಸ್ಡ್ ಆನ್ ವಾಟ್ ಕೈಂಡ್ ಆಫ್ ಲೊಕೊಮೋಟರಿ ಸ್ಟ್ರಕ್ಚರ್ ದೇ ಆರ್ ಹ್ಯಾವಿಂಗ್, ಯಾವ ಥರದ ಲೊಕೊಮೋಟರಿ ಸ್ಟ್ರಕ್ಚರ್ ಅವ್ರೊಳಗೆ ಅದಾವ ಅನ್ನೋದ್ರ ಮೇಲೆ 4 ಗುಂಪುಗಳದಾವ. ಅಮಿಬಾಯ್ಡ್ಸ್, ಪ್ರೋಟೋಝೋವನ್ಸ್, ಫ್ಲಾಜಿಲೇಟ್ಸ್, ಸೀಲಿಯೇಟೆಡ್ ಪ್ರೋಟೋಝೋವನ್ಸ್ ಆ್ಯಂಡ್ ಸ್ಪೋರೋಝೋವನ್ಸ್ ಅಂತೀವಿ ಸ್ಟೂಡೆಂಟ್ಸ್. ಸೊ ಪ್ರೋಟೋಝೋವಾದಲ್ಲಿ ನಮಗೆ ಅಮಿಬಾಯ್ಡ್ ಅಂತ ತಗೊಂಡಾಗ ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ, ಎಂಟಮೀಬಾ ಹಿಸ್ಟೊಲೈಟಿಕಾ. ಅಮಿಬಾಯ್ಡ್ ಅಂತ ತೊಗೊಂಡ್ರೆ ವಿ ಕ್ಯಾನ್ ಹ್ಯಾವ್ ಎಕ್ಸಾಂಪಲ್ ಲೈಕ್ ಎಂಟಮೀಬಾ ಹಿಸ್ಟೊಲೈಟಿಕಾ. ಫ್ಲಾಜಿಲೇಟೆಡ್ ಅಂತ ತೊಗೊಂಡ್ರೆ ನಾವು ಪ್ಲಾಸ್ಮೋಡಿಯಮ್ ಬಿವ್ಯಾಕ್ಸ್ ತೊಗೋಬೋದು. ಸೀಲಿಯೇಟೆಡ್ ಪ್ರೋಟೋಝೋವ್ ಅಂದರೆ ಪ್ಯಾರಾಮೀಷಿಯಮ್, ವಿ ಕ್ಯಾನ್ ಟೇಕ್ ಪ್ಯಾರಾಮೀಷಿಯಮ್. ಫ್ಲಾಜಿಲೇಟೆಡ್ಗೆ ಟ್ರಿಪೆನೋಸೋಮ ಕೂಡ ಬರ್ತದೆ, ಪ್ಲಾಸ್ಮೋಡಿಯಮ್ಮು ಬರ್ತದೆ. ಓಕೆ, ದೆನ್ ಇಫ್ ಯು ಗೋ ವಿತ್ ದ ಸ್ಪೋರೋಝೋವನ್ಸ್ ಅಂದರೆ ಯಾವುದೇ ಲೋಕೋಮೋಟರ್ ಸ್ಟ್ರಕ್ಚರ್ ಇರೋದಿಲ್ಲ. ಇಲ್ಲಿ ಅಮೀಬಾ ಶೇಪ್ ಒಳಗೆ ಸೂಡೋಪೋಡಿಯಾ ಫಿಂಗರ್ ಥರ ಇರ್ತದಲ್ಲ, ಈ ಫಿಂಗರ್ ಥರ ಇರ್ತಕ್ಕಂಥ ಪಾರ್ಟಿಗೆ ನಾವೇನಂತೀವಿ, ವಿ ಕಾಲ್ ಇಟ್ ಆ್ಯಸ್ ವಾಟ್ ದ ಸ್ಯೂಡೋಪೋಡಿಯಾ ವಿಚ್ ಹೆಲ್ಪ್ಸ್ ಇನ್ ದ ಗ್ಲೈಡಿಂಗ್ ಮೂಮೆಂಟ್ ಆಫ್ ದ ಅಮೀಬಾ. ತೆವಳುತ್ತಾ ಮೂವ್ ಆಗೋದಕ್ಕೆ ಈ ಸೂಡೋಪೋಡಿಯಾ ಅಮೀದಾಗ. ಸೊ ಅಮಿಬಾಯ್ಡ್ಸಲ್ಲಿ ಸೂಡೋಪೋಡಿಯಾ ಲೋಕೋಮೋಟರ್ ಸ್ಟ್ರಕ್ಚರ್, ಫ್ಲಾಜಿಲೇಟ್ಸಲ್ಲಿ ಫ್ಲಾಜಿಲಾ ಲೋಕೋಮೋಟರ್ ಸ್ಟ್ರಕ್ಚರ್. ಸೀಲಿಯಾ ಅಂದರೆ ಇಲ್ಲಿದಾವೆ ನೋಡ್ರಿ, ಇಯರ್ ಯು ಕ್ಯಾನ್ ಫೈಂಡ್ ದ ಔಟ್ಸೈಡ್. ಇಲ್ಲೆಲ್ಲ ಸೀಲಿಯಾ ಏನದಾವಲ್ಲ ಇದು ಪ್ಯಾರಾಮೀಷಿಯಮ್ ಒಳಗೆ, ಅದಕ್ಕೆ ನಾವು ಸ್ಲೀಪರ್ ಆರ್ಗ್ಯಾನಿಸಮ್ ಕೂಡ ಅಂತೀವಿ. ಸ್ಲೀಪರ್ ಶೇಪಲ್ಲಿ ಇರೋದ್ರಿಂದ ಪ್ಯಾರಾಮೀಷಿಯಮಲ್ಲಿ ನಮಗೆ ಸೀಲಿಯೇಟೆಡ್ ಪ್ರೋಟೋಝೋವಾ ಸಿಗ್ತಾವೆ. ಸ್ಪೋರೋಝೋವಾ ಅಂದರೆ ರೆಡ್ ಬ್ಲಡ್ ಸೆಲ್ ಒಳಗೆ ಪ್ಯಾರಾಸೈಟ್ಸ್ ಅದಾವ. ಸ್ಪೋರೋಝೋವಾಗೆ ಎಕ್ಸಾಂಪಲ್ ಪ್ಲಾಸ್ಮೋಡಿಯಮ್ ಬರ್ತದೆ. ಈ ಪ್ಲಾಸ್ಮೋಡಿಯಮ್ ಏನು ಮಾಡ್ತದೆ, ಪ್ಲಾಸ್ಮೋಡಿಯಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ಮಲೇರಿಯಾ. ಇಲ್ಲಿ ಮಲೇರಿಯಾ ಕ್ಲಾಸ್ ಮಾಡೋದು ಪ್ಲಾಸ್ಮೋಡಿಯಮ್ ಅಂತ ಹೆಸರು.
ಸೊ ಕಿಂಗ್ಡಮ್ ಪ್ರೊಟಿಸ್ಟಾ, ದೇ ಆರ್ ಹೆಟ್ರೋಟ್ರೋಪ್ಸ್, ದೇ ಆರ್ ಬಿಲೀವ್ಡ್ ಟು ಬಿ ಪ್ರಿಮಿಟಿವ್ ರಿಲೇಟಿವ್ಸ್ ಆಫ್ ಎನಿಮಲ್. ಅದಕ್ಕೆ ನಾವು ಪ್ರೋಟೋ ಅಂದರೆ ಪ್ರಿಮಿಟಿವ್, ಝೂವನ್ಸ್ ಅಂದರೆ ಎನಿಮಲ್ಸ್. ಸೊ ಪ್ರಿಮಿಟಿವ್ ಎನಿಮಲ್ ಲೈಕ್ ಆರ್ಗ್ಯಾನಿಸಮ್ಸ್ ಅಂತೀವಿ ಇದಕ್ಕೆ. ಸೊ ದಿಸ್ ಕಂಪ್ಲೀಟ್ಸ್ 2 ಕಿಂಗ್ಡಮ್ ಸ್ಟೂಡೆಂಟ್ಸ್. ಮೊದಲನೇ ಕಿಂಗ್ಡಮ್ ಅಂದರೆ ಕಿಂಗ್ಡಮ್ ಮೊನೇರಾ ಮುಗೀತು. ಎರಡನೇ ಕಿಂಗ್ಡಮ್ ಅಂದರೆ ಕಿಂಗ್ಡಮ್ ಪ್ರೊಟಿಸ್ಟಾ. ಸೊ ಪ್ರೊಟಿಸ್ಟಾದೊಳಗೆ ಎಷ್ಟು ಗುಂಪುಗಳದಾವ ನಿಮ್ಗೆ ಓದ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್. ಪ್ರೊಟಿಸ್ಟಾದಲ್ಲಿ ಮೊದಲು ಪ್ರೊಟಿಸ್ಟಾ ಜನರಲ್ ಕ್ಯಾರೆಕ್ಟರ್ ಏನದಾವ, ಪ್ರೊಟಿಸ್ಟಾದೊಳಗೆ ಏಕಕೋಶ ಯೂಕ್ಯಾರಿಯೋಟಿಕ್ ಜೀವಕೋಶ ಹೊಂದಿರ್ತಾವ. ಪ್ರೊಟಿಸ್ಟಾ ಪ್ರೈಮರಿಲಿ ಅಕ್ವಾಟಿಕ್, ನೀರಲ್ಲೇ ವಾಸಿಸ್ತಾವ. ಇಟ್ ಫಾರ್ಮ್ಸ್ ಎ ಲಿಂಕ್ ವಿತ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಆ್ಯಂಡ್ ಫಂಗೈ. ಪ್ರೊಟಿಸ್ಟಾ ಏನದ ಪ್ಲ್ಯಾಂಟ್ ಥರನೂ ಮಾಡ್ತದೆ, ಎನಿಮಲ್ ಥರನೂ ಮಾಡ್ತದೆ ಮತ್ತು ಫಂಗಲ್ ಥರನೂ ಮಾಡ್ತದೆ. 3 ಕ್ಯಾರೆಕ್ಟರ್ ಅದಾವ. Cell contains well-defined nucleus and other membrane-bound organelles. Some have flagella or cilia. Reproduce asexually, sexually by a process involving fusion and zygote formation. ಅಂದರೆ ಗ್ಯಾಮೆಟ್ಸ್ ಫಾರ್ಮ್ ಆಗಿ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಬಂದು ಝೈಗೋಟಿಂದ ಡೆವಲಪ್ ಆಗ್ತವೆ. ಸೊ 2 ಥರ, ಸೆಕ್ಷುವಲ್ ಮತ್ತು ಎಸೆಕ್ಷುವಲ್ 2 ಥರದ ರಿಯಾಕ್ಷನ್ಸ್ ಅದಾವೆ. ಪ್ರೊಟಿಸ್ಟಾ ಆರ್ ಗ್ರೂಪ್ಡ್ ಇಂಟು ಕ್ರೈಸೋಫೈಟ್ಸ್ ಅಂದರೆ ಯಾವ್ದು ಬರ್ತದೆ ಸ್ಟೂಡೆಂಟ್ಸ್, ಡಯಟಾಮ್ಸ್ ಅಂತ ಹೇಳಿದ್ದೀನಿ. ಸಿಲಿಕಾ ಸೆಲ್ ವಾಲ್ ಇರ್ತದೆ, ಡಯಟಮಿಷಿಯಸ್ ಅರ್ತ್ ಫಾರ್ಮ್ ಮಾಡ್ತದೆ, ಸಮುದ್ರದ ನೀರಲ್ಲಿ ಸಿಗ್ತವೆ. ಇವು ಡೈನೋಫ್ಲಾಜಿಲೇಟ್ಸ್ ಅಂದರೂ ಕೂಡ ಸಮುದ್ರದ ನೀರಲ್ಲಿ ಸಿಗ್ತವೆ. 2 ಫ್ಲಾಜಿಲ್ಲಾ ಇರ್ತವೆ. ಇದ್ರ ಒಳಗಡೆ ರೆಡ್ ಪಿಗ್ಮೆಂಟ್ ಪ್ರೊಡ್ಯೂಸ್ ಆಗ್ತದೆ. ಯುಗ್ಲಿನೈಡ್ಸ್ ಅಂದರೆ ಎನಿಮಲ್ ಮತ್ತು ಪ್ಲ್ಯಾಂಟ್ 2 ಕ್ಯಾರೆಕ್ಟರ್ ಇರ್ತವೆ. ದೆನ್ ಸ್ಲೈಮ್ ಮೋಲ್ಡ್ಸ್ ಅಂದರೆ ಯಾವಾಗ ಕಂಡೀಷನ್ಸ್ ಚೆನ್ನಾಗಿರ್ತಾವೆ ಪ್ಲಾಸ್ಮೋಡಿಯಮಾಗಿ ಫಾರ್ಮ್ ಆಗ್ತದೆ, ಯಾವಾಗ ಅನ್ಫೇವರಬಲ್ ಕಂಡೀಷನ್ಸ್ ಚೆನ್ನಾಗಿಲ್ಲ ಅನಾನುಕೂಲವಾಗಿದ್ದಾಗ ಏನತ್ತವ ಫ್ರೂಟಿಂಗ್ ಬಾಡೀಸ್ ಆಗ್ತವೆ. ಪ್ರೋಟೋಜೋವನ್ಸ್ ಅಂದರೆ ಪ್ರಿಮಿಟಿವ್ ಎನಿಮಲ್ ಲೈಕ್ ಅವ, ಬೇಸ್ಡ್ ಆನ್ ಯಾವ ಥರದ ಲೋಕೋಮೋಟ್ರಿ ಸ್ಟ್ರಕ್ಚರ್ ಅವ್ರೊಳಗೆ ಅದಾವ ಅನ್ನೋದ್ರ ಮೇಲೆ ಪ್ರೋಟೋಜೋವನ್ಸ್ನ ದೇ ಆರ್ ಕ್ಲಾಸಿಫೈಡ್ ಇಂಟು ಅಮೀಬಾಯ್ಡ್ಸ್, ಫ್ಲಾಜಿಲೇಟ್ಸ್, ಸೀಲಿಯೇಟ್ಸ್ ಆ್ಯಂಡ್ ಸ್ಪೋರೋಜೋವನ್ ಸ್ಟೂಡೆಂಟ್ಸ್. That is what we have discussed. Next we will move to the next kingdom, what we call as kingdom Mycota. Very important here. Mycota ಅಂದರೆ fungi. The 5th kingdom introduced by the R.H. Whitaker ಕೂಡ ಇದೇ ಇದೆ. 5th kingdom which is introduced by R.H. Whitaker is kingdom Mycota students. Kingdom fungi ಅಂತೀವಿ ನಾವು. Kingdom fungi, it is a unique kingdom of heterotrophic organisms. Heterotrophic ಅಂದರೆ ಪರಾವಲಂಬಿಗಳಾಗಿರ್ತಾವೆ. Fungi are cosmopolitan and occur in air, water, soil and on animals and plants. ಇದು ಒಂದು ಕಾಸ್ಮೋಪಾಲಿಟಿಯನ್ ಆಗಿ ಎನಿಮಲ್ಸಲ್ಲೂ ಇರ್ತದೆ, ರೈಟ್, ಏರ್ದಾಗಿರ್ತದೆ, ವಾಟರ್ದಾಗಿರ್ತದೆ, ಸಾಯಿಲ್ದಾಗಿರ್ತದೆ, ಎನಿಮಲ್ಸ್ದಾಗಿರ್ತದೆ, ಆ್ಯಸ್ ವೆಲ್ ಆಸ್ ಪ್ಲ್ಯಾಂಟ್ಸಲ್ಲೂ ಕೂಡ ಬದುಕಿರ್ತದೆ. ಇವು ಏನು ಮಾಡ್ತಾವೆ ಅಂದರೆ ದೇ ಪ್ರಿಫೇರ್ ಟು ಗ್ರೋ ಇನ್ ಎ ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಪ್ಲೇಸಸ್. ಎಲ್ಲಿ ಹ್ಯೂಮಿಡ್ ಪ್ಲೇಸ್ ಇರ್ತವೆ, ವಾರ್ಮ್ ಇರ್ತದೆ, ಮಾಯ್ಶ್ಚರ್ ಇರ್ತದೆ ಅಂಥಲ್ಲಿ ಬೆಳೆಯೋದಕ್ಕೆ ನೋಡ್ತವೆ. ಸೊ ಮೇನ್ಲಿ ಎಕ್ಸಾಂಪಲ್ ಬಂದರೆ ಬ್ರೆಡ್ ಮೇಲ್ಗಡೆ ಡೆವಲಪ್ ಆಗಿರ್ತಕ್ಕಂಥ ಮೋಲ್ಡ್ಸ್ ವೇರ್ ವಿ ಕ್ಯಾನ್ ಸಿ, ಅಥವಾ ಆರೆಂಜ್ ರಾಟ್ಸ್, ಆರೆಂಜಲ್ಲಿ ಆಗಿರ್ತಕ್ಕಂಥ ರಾಟಿಂಗ್ ವಿ ಕ್ಯಾನ್ ಸಿ, ರೈಟ್. ಟೋಡ್ ಸ್ಟೂಲ್ಸ್ ಅಂತೀವಿ. ಸೊ ಆಲ್ ದೀಸ್ ಆಲ್ ಆರ್ ವಾಟ್ ಟೋಡ್ ಸ್ಟೂಲ್ಸ್ ಇಲ್ಲಿದೆ ನೋಡ್ರಿ, ಟೋಡ್ ಟೂಲ್ಸ್ ಅಂತೀವಿ. ದೀಸ್ ಮಶ್ರೂಮ್ ಅಂತೀವಿ ನೋಡ್ರಿ ನಾವು, ಅಣಬೆಗೆ ಏನಂತೀವಿ ನಾವು ಫಂಗೈನ್ನು ಕೂಡ ಕರಿಬೋದು. ಸಮ್ ಫಂಗೈ ಆರ್ ಸೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್. ಕೆಲ ಫಂಗೈಗಳಿಂದ ನಮಗೆ ಆ್ಯಂಟಿಬಯೋಟಿಕ್ಸ್ ಸಿಕ್ಕದ. ಫಾರ್ ಎಕ್ಸಾಂಪಲ್ ಪೆನ್ಸಿಲಿನ್ನ ನಾವು ಪೆನ್ಸಿಲಿಯಂ ನೊಟ್ಯಾಟಮಿಂದ ಅಲೆಕ್ಸಾಂಡರ್ ಫ್ಲೆಮಿಂಗ್ ಎಕ್ಸ್ಟ್ರಾಕ್ಟ್ ಮಾಡಿದ್ದಾನೆ. ಸಮ್ ಯುನಿಸೆಲ್ಯುಲಾರ್ ಫಂಗೈ ಅಂದರೆ ಯೂಶ್ವಲಿ ನಮಗೆ ಮಲ್ಟಿಸೆಲ್ಲರ್ ಫಾರ್ಮ್ ಸಿಗ್ತದೆ. ಒಂದು ಎಕ್ಸೆಪ್ಷನ್ಗೆ ಅಂದರೆ ಫಂಗೈಯಲ್ಲಿ ಬಹುಕೋಶ ಜೀವಿಗಳು ಕೂಡಿ ಅಂಗಾಂಶಗಳವರೆಗೂ ಅಟ್ಯಾಚ್ ಆಗ್ತಾವೆ ಅಷ್ಟೇ, ಅಂಗಾಂಶ ಫಾರ್ಮ್ ಆಗಿರೋದಿಲ್ಲ. ಆದರೆ ಒಂದು ಮಾತ್ರ ಯುನಿಸೆಲ್ಯುಲಾರ್ ಫಂಗೈ ಅದಂದರೆ ಏಕಕೋಶ ಫಂಗೈ ಅದ, ಅದಕ್ಕೆ ನಾವೇನಂತೀವಿ ಈಸ್ಟ್ ಅಂತೀವಿ. ಈಸ್ಟ್ ಈಸ್ ಎ ಎಕ್ಸಾಂಪಲ್ ಆಫ್ ಏಕಕೋಶ ಫಂಗೈ. ಅದರ್ ಫಂಗೈ ಕಾಸ್ ಡಿಸೀಸ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಎಕ್ಸಾಂಪಲ್ ವೀಟ್ ರಸ್ಟ್ ಕಾಸಿಂಗ್ ಪುಸಿನ ಏನು ಮಾಡ್ತದೆ, ವೀಟ್ ರಸ್ಟ್ ಫಂಗೈ ಏನು ಮಾಡ್ತದೆ, ಇಟ್ ಕಾಸ್ ದ ಡಿಸೀಸ್ ಬೋತ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಎಕ್ಸೆಪ್ಟ್ ಈಸ್ಟ್ ಫಂಗೈ ಆರ್ ಫಿಲಾಮೆಂಟಸ್, ದೇರ್ ಬಾಡಿ ಕನ್ಸಿಸ್ಟ್ ಆಫ್ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್. ಓಕೆ, ಈಸ್ಟನ್ನು ಬಿಟ್ಟು ಎಲ್ಲ ಫಂಗೈಗಳು ಬೇರೆ ಭಾಳಷ್ಟು ಸೆಲ್ಗಳು ಕೂಡ ಆಗಿರ್ತವೆ. ಆ ಸ್ಲೆಂಡರ್ ಬಾಡಿ ಏನು ಡೆವಲಪ್ ಆಗಿರ್ತದಲ್ಲ ಫಂಗೈ ಒಳಗೆ, ಆ ಬಾಡಿಗೆ ನಾವೇನಂತೀವಿ ಹೈಪೆ ಅಂತೀವಿ. ದ ನೆಟ್ವರ್ಕ್ ಆಫ್ ಹೈಪೆ, ಈ ಹೈಫೆಗಳೆಲ್ಲ ಸೇರಿಬಿಟ್ಟು ಏನು ಫಾರ್ಮ್ ಆಗ್ತದೆ ಅದಕ್ಕೆ ನಾವು ಮೈಸೀಲಿಯಮ್ ಅಂತೀವಿ. ಮೈಸೀಲಿಯಮ್ ಒಳಗೆ ಭಾಳಷ್ಟು ನ್ಯೂಕ್ಲಿಯಸ್ ಇದಾವೆ ನೋಡ್ರಿ. ಇಲ್ಲಿ ಟ್ಯೂಬ್ ಒಳಗೆ ಒಂದು ಟ್ಯೂಬ್ ಥರ ಕಾಣಿಸ್ತದೆ, ಇದ್ರೊಳಗೆ ಭಾಳಷ್ಟು ನ್ಯೂಕ್ಲಿಯಸ್ ಇದ್ದಾವೆ.
ಸೊ ಈ ಥರ ನ್ಯೂಕ್ಲಿಯಸ್ ಇದ್ದರೆ ದೆನ್ ನಾವು ಏನಂತೀವಿ ಅದಕ್ಕೆ ಕೊಯ್ನೋಸೈಟಿಕ್ ಅಥವಾ ಮಲ್ಟಿ ನ್ಯೂಕ್ಲಿಯೇಟೆಡ್ ಅಂತೀವಿ. ಅಂದರೆ ಯಾವುದೇ ವಾಲ್ ಇಲ್ಲ ಎರಡು ನ್ಯೂಕ್ಲಿಯಸ್ಗಳ ಮಧ್ಯೆ, ಒಂದೇ ಸೆಲ್ ಥರ ಕಾಣಿಸ್ತದೆ ಬಟ್ ಅವ್ರ ಮಧ್ಯೆ ವಾಲ್ ಇರೋದಿಲ್ಲ. ಅವಕ್ಕೆ ನಾವೇನಂತೀವಿ ಕೊಯ್ನೋಸೈಟಿಕ್ ಅಥವಾ ಅಸೆಪ್ಟೇಟ್ ಫಂಗೈ ಅಂತೀವಿ. ಇನ್ನೊಂದಂದರೆ ಸೆಪ್ಟೇಟ್ ಫಂಗೈ. ಇಲ್ಲೇನದ ನಮಗೆ ವಾಲ್ ಇರ್ತದೆ, ಎರಡು ನ್ಯೂಕ್ಲಿಯಸ್ಗಳ ಮಧ್ಯೆ ವಾಲ್ ಇಲ್ಲಿ ಡೆವಲಪ್ ಆಗಿದೆ. ದಟ್ ವಿ ಕ್ಯಾನ್ ಸಿ ಸ್ಟೂಡೆಂಟ್ಸ್. Some hyphae are continuous tubes filled with multinucleated cytoplasm. These are called koinocytic hyphae. Others have septate or cross walls in hyphae. Fungal cell wall is made up of chitin and polysaccharide students. Fungi in the cell wall ಏನಾಗಿದೆ ಇದು ಇದರಲಿಂದ ಆಗಿರ್ತದೆ, ಕೈಟಿನ್ ಮತ್ತು ಪಾಲಿಸ್ಯಾಕರೈಡ್ಲಿಂದ ಮಾಡ್ಯದ. ಯಾವ ಫಂಗೈಗಳ ಬಾಡಿ ಒಳಗೆ ನ್ಯೂಕ್ಲಿಯಸ್ ಮಧ್ಯೆ ಸೆಪ್ಟೇಟ್ ಅದ ಅದಕ್ಕೆ ನಾವು ಸೆಪ್ಟೇಟ್ ಫಂಗೈ ಅಂತೀವಿ. ಯಾವ ಫಂಗೈದ ಬಾಡಿಗಳ ಮಧ್ಯೆ ನ್ಯೂಕ್ಲಿಯಸ್ಗಳ ಮಧ್ಯೆ ಸೆಪ್ಟ ಮತ್ತು ವಾಲ್ ಇರೋದಿಲ್ಲ ಅದಕ್ಕೆ ನಾವು ಅಸೆಪ್ಟೇಟ್ ಫಂಗೈ ಅಂತ ಕರಿತೀವಿ. ಸೊ ಕಿಂಗ್ಡಮ್ ಫಂಗೈ ಕ್ಯಾರೆಕ್ಟರ್ ಓದಾಕತ್ತೀವಿ. ಕಿಂಗ್ಡಮ್ ಫಂಗೈ ಅಂದರೆ ಇದು ಒಂದು ಯುನೀಕ್ ಕಿಂಗ್ಡಮ್ ಅದ. ಎಟೆರೋಟ್ರೋಪಿಕ್ ಆರ್ಗನಿಸಮ್, ಕಾಸ್ಮೋಪೊಲಿಟಿಯನ್ ಅಂದರೆ ಮನೆಯೊಳಗೆ ಬಂದು ಸೇರ್ಕೊಂಡು ಬಿಟ್ಟಿರ್ತವೆ ಇವೆಲ್ಲನೂ. ದೇ ಪ್ರಿಫೇರ್ ಟು ಗ್ರೋ ಇನ್ ಅ ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಪ್ಲೇಸ್. ಎಲ್ಲಿ ಮಾಯ್ಶ್ಚರ್ ಮತ್ತು ಹ್ಯೂಮಿಡಿಟಿ ಇರ್ತದೆ ಅಲ್ಲಿ ಬೆಳೀತದೆ. ಎಕ್ಸಾಂಪಲ್ ಅಂದರೆ ಬ್ರೆಡ್ ಮೋಲ್ಡ್, ಆರೆಂಜ್ ರಾಡ್ಸ್, ಮಶ್ರೂಮ್, ಟೋಡ್ ಸ್ಟೂಲ್ಸ್ ಎಕ್ಸೆಟ್ರಾ ಆರ್ ವಾಟ್ ವಿ ಕಾಲ್ ದೆಮ್ ಆ್ಯಸ್ ದಿ ಎಕ್ಸಾಂಪಲ್ಸ್. ಸಮ್ ಫಂಗೈ ಆರ್ ಸೋರ್ಸ್ ಆಫ್ ಆ್ಯಂಟಿಬಯೋಟಿಕ್ ಕೊಡ್ತವೆ, ಬ್ರೆಡ್ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈವನ್ ಫಂಗೈ ಏನೇನು ಮಾಡ್ತಾವೆ, ದೇ ಕಾಸ್ ಡಿಸೀಸ್. ವೀಟ್ ರಸ್ಟ್ ಕಾಸಿಂಗ್ ಪುಸೀನ ಅಂತ ಹೇಳ್ತೀವಿ ನಾವು. ಓಕೆ, ವೀಟ್ ರಸ್ಟ್ ಕಾಸ್ ಮಾಡೋದು ಪುಸೀನದೊಳಗೆ ಆಗಿದೆ. ಕಿಂಗ್ಡಮ್ ಫಂಗೈದು ಸ್ಟ್ರಕ್ಚರ್ ಅಂದರೆ ಬೇಸಿಕಲಿ ಇದು ಬಾಡಿ ಏನಿರ್ತದೆ ಅದಕ್ಕೆ ನಾವು ಮೈಸೀಲಿಯಮ್ ಅಂತೀವಿ. ಆ ಮೈಸೀಲಿಯಮ್ ಏನದಲ್ಲ ಬ್ರ್ಯಾಂಚಸ್ ಆಫ್ ದ ಐಪೇಲಿಂದ ಆಗಿರ್ತದೆ. ಬ್ರ್ಯಾಂಚಸ್ ಆಫ್ ದ ಹೈಪೇ ಸೇರಿಬಿಟ್ಟು ಮೈಸೀಲಿಯಮ್ ಆಗಿರ್ತದೆ. ಈ ಬ್ರ್ಯಾಂಚಸ್ದೊಳಗೆ ನಾವೇನಂತೀವಿ ಕೊಯ್ನೋಸೈಟಿಕ್ ಹೈಪೇ, ಸೆಪ್ಟೇಟ್ ಹೈಪೇ ಎರಡು ಥರ ಕಾಣಿಸ್ತವೆ ನಮಗೆ. ಕಿಂಗ್ಡಮ್ ಫಂಗೈ. ಮೋಸ್ಟ್ ಫಂಗೈ ಆರ್ ಸ್ಯಾಪ್ರೋಫೈಟ್ಸ್, absorb soluble organic matter from dead substrates. ಸ್ಯಾಪ್ರೋಫೈಟಿಕ್ ಅಂದರೆ ಇನ್ನೊಂದು ಜೀವಿನ ತಿಂದು ಅಂದರೆ ಸತ್ತೋಗಿರೋ ಜೀವಿಗಳು, ಸತ್ತ ಪಾರ್ಟ್ಗಳು ಅಥವಾ ಕೊಳಿತಾ ಇರ್ತಕ್ಕಂಥ ವಸ್ತುಗಳನ್ನು ತಿಂದು ಬದುಕ್ತವೆ. ಸಮ್ ಆರ್ ಪ್ಯಾರಾಸೈಟಿಕ್ ಅಂದರೆ ಇನ್ನೊಂದು ಆರ್ಗನಿಸಮ್ ಒಳಗೆ ಬದುಕ್ತವೆ, ಅದಕ್ಕೆ ನಾವೇನಂತೀವಿ ಪ್ಯಾರಾಸೈಟ್. ಅಲ್ಲಿ ಡಿಸೀಸ್ ಕಾಸ್ ಮಾಡ್ತಾವೆ. ಪ್ಯಾರಾಸೈಟಿಕ್ ಅಂದರೆ ಏನು ಮಾಡ್ತಾವೆ, ಫಸ್ಟ್ ಸ್ಯಾಪ್ರೋಫೈಟಿಕ್ ಅಂದರೆ ಕೊಳಿತಾ ಇರ್ತಕ್ಕಂಥ ವಸ್ತುಗಳನ್ನು. ಮೋಸ್ಟ್ ಫಂಗೈ ಆರ್ ಸ್ಯಾಪ್ರೋಫೈಟಿಕ್, ಅಬ್ಸಾರ್ಬ್ ಸಾಲ್ಯುಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಫ್ರಮ್ ಡೆಡ್ ಸ್ಟ್ರಕ್ಚರ್ಸ್. ಸಮ್ ಆರ್ ಪ್ಯಾರಾಸೈಟಿಕ್. ಪ್ಯಾರಾಸೈಟಿಕ್ ಅಂದರೆ ಇನ್ನೊಂದು ಆರ್ಗನಿಸಮ್ ಒಳಗೆ ಬೆಳೆದು ಆ ಆರ್ಗನಿಸಮ್ನ ಡ್ಯಾಮೇಜ್ ಮಾಡೋದಕ್ಕೆ ನಾವು ಪ್ಯಾರಾಸೈಟಿಕ್ ಅಂತೀವಿ. ಸಮ್ ಲಿವ್ ಆಸ್ ಸಿಂಬಯೋಟಿಕ್ ಇನ್ ಅಸೋಸಿಯೇಷನ್ ವಿತ್ ಅಲ್ಗೆ ಆಸ್ ಲೈಕೆನ್ಸ್. ಅಂದರೆ ಈ ಫಂಗೈ ಏನದ, ಫಂಗೈ ಮತ್ತು ಅಲ್ಗೆ ಎರಡು ಸೇರಿಬಿಟ್ಟು ಲೈಕಿನ್ ಆಗಿ ಫಾರ್ಮ್ ಆಗ್ತಾವೆ. ಒಂದು ವೇಳೆ ಫಂಗೈ ಪ್ಲ್ಯಾಂಟ್ ರೂಟದ ಮೇಲೆ ಡೆವಲಪ್ ಆಯ್ತು ಅಂದ್ರೆ ಮೈಕೋರೈಸ್ ಅಂತೀವಿ. ಸೊ ಇಲ್ಲಿ ಅಸೋಸಿಯೇಷನ್ ಕೂಡ ಅದ. ಅಸೋಸಿಯೇಟೆಡ್ ಅಂದರೆ ಒಂದಕ್ಕೊಂದು ಏನಂತೀವಿ ನಾವು ಸ್ವಾವಲಂಬಿಗಳು, ಒಂದಕ್ಕೊಂದು ಅವಲಂಬನೆ ಆಗಿ ಬದುಕ್ತಾ ಇರ್ತಾವೆ. ಸಿಂಬಯೋಟಿಕ್ ಅಂದರೆ ಏನದೆ ಅವಲಂಬಿತ ಆರ್ಗನಿಸಮ್ಗಳು. ಲೈಕಿನ್ ಒಳಗೆ ಅಲ್ಗೆ ಮತ್ತು ಫಂಗೈ ಎರಡು ಸೇರಿಬಿಟ್ಟಾಗ್ಯಾವ. ಮೈಕೋರೈಸ್ ಅಂದರೆ ಪ್ಲ್ಯಾಂಟ್ ರೂಟ್ ಮೇಲೆ ಫಂಗೈ ಡೆವಲಪ್ ಆಗಿರ್ತದೆ, ಅದಕ್ಕೆ ನಾವು ಮೈಕೋರೈಸ್ ಅಂತೀವಿ. ಸೊ ಒಂದಕ್ಕೊಂದು ಹೊಂದಿಕೊಂಡು ಬಾಳ್ತಾ ಇರ್ತವೆ. ಕಿಂಗ್ಡಮ್ ಫಂಗೈಯಲ್ಲಿ ರೀಪ್ರೊಡಕ್ಷನ್ ವೆರಿ ಇಂಪಾರ್ಟೆಂಟ್. ರೀಪ್ರೊಡಕ್ಷನ್ ಏನಾಗುತ್ತಲ್ಲ 3 ಟೈಪ್ಸ್: ವೆಜಿಟೇಟಿವ್ ಪ್ರೊಪಗೇಷನ್, ಎಸೆಕ್ಶುವಲ್ ರಿಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್. ಯಾವ ಥರ ರಿಪ್ರೊಡಕ್ಷನ್ ಆಗ್ತದೆ, ಯಾವ ಥರ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡ್ಯದ ಅನ್ನೋದ್ರ ಮೇಲೇ ಕಿಂಗ್ಡಮ್ ಫಂಗೈ ಕ್ಲಾಸಿಫಿಕೇಷನ್ ಡಿಪೆಂಡ್ ಅದ. ವೆಜಿಟೇಟಿವ್ ಪ್ರೊಪಗೇಷನ್ ಅಂದರೆ 3 ಥರ ಆಗ್ತದೆ. ಒಂದು ಫ್ರ್ಯಾಗ್ಮೆಂಟೇಷನ್, ಫಂಗೈದು ಕಂಪ್ಲೀಟ್ ಬಾಡಿ ಡಿವೈಡ್ ಆಗಿ ಮೆನಿ ಪೀಸಸ್ ಆಗ್ತವೆ. ಪ್ರತಿ ಪೀಸಿಂದನೂ ಒಂದು ಫಂಗೈ ಡೆವಲಪ್ ಆಗ್ತದೆ, ಅದಕ್ಕೆ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಅಂತೀವಿ. ಫ್ಯೂಷನ್ ಅಂದರೆ ಒಂದು ಫಂಗೈದದ್ದು ಬ್ರೇಕ್ ಡೌನ್ ಆಗಿ 2 ಆಗ್ತಾವೆ. ಬಡ್ಡಿಂಗ್ ಅಂದರೆ ಈಸ್ಟ್ ವೆಸ್ಟ್ ಎಕ್ಸಾಂಪಲ್. ಇಲ್ಲಿ ಈಸ್ಟ್ ಅಂದರೆ ಯುನಿಸೆಲ್ಲಾರ್ ಫಂಗೈ ಅಂತ ನಾನು ಹೇಳಿದೆ ನಾನು. ಸೊ ಈ ಈಸ್ಟಲ್ಲಿ ಒಂದು ಫಂಗೈ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಒಂದು ಗಡ್ಡೆ ಥರ ಡೆವಲಪ್ ಆಗ್ತದೆ, ದಟ್ ವಿಲ್ ಗ್ರೋ. ಅದಕ್ಕೆ ನಾವೇನಂತೀವಿ ಬಡ್ ವಿಲ್ ಡೆವಲಪ್ ಇಂಟು ಕಂಪ್ಲೀಟ್ ನ್ಯೂ ಆರ್ಗ್ಯಾನಿಸಮ್. ಇದೇನಂತಲ್ಲ ವೆಜಿಟೇಟಿವ್ ಪ್ರೊಪಗೇಷನ್. ರೀಪ್ರೊಡಕ್ಷನ್ದೊಳಗೆ 2 ಥರ: ಎಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್. ಎಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಬೈ ಸ್ಪೋರ್ ಫಾರ್ಮೇಷನ್ ಅಂದರೆ 3 ಥರದ ಎಸೆಕ್ಷುವಲ್ ಸ್ಪೋರ್ಸ್ ನಮಗೆ ಫಂಗೈ ಒಳಗೆ ಕಾಣಿಸ್ತವೆ: ಕೊನಿಡಿಯಾ, ಸ್ಪೊರಾಂಜಿಯೋಸ್ಪೋರ್ ಮತ್ತು ಜೂಸ್ಪೋರ್. ಈ ಕೊನಿಡಿಯಾ, ಸ್ಪೊರಾಂಜಿಯೋಸ್ಪೋರ್ ಮತ್ತು ಜೂಸ್ಪೋರ್ಗೆ ನಾವೇನಂತೀವಿ, ವಿ ಕಾಲ್ ಇಟ್ ಆಸ್ ಎಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಸ್ಪೋರ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದು ಬೈ ಊಸ್ಪೋರ್ಸ್. ರಿಪ್ರೊಡಕ್ಷನ್ ಇಲ್ಲಿ ನೋಡ್ರಿ, ಎಸೆಕ್ಷುವಲ್ ಅಂದರೆ ನಾವು ಏನು ಮಾಡ್ತದೆ, ಕೊನಿಡಿಯಾ ಮೇಲ್ಗಡೆಯಿಂದನೇ ಸ್ಪೋರ್ಸ್ ಪ್ರೊಡ್ಯೂಸ್ ಹಾಕ್ಕೊಂತ ಹೋಗ್ತಾವೆ.
ಒಂದು ಸ್ಪೋರ್ ಕೆಳಗಡೆ ಬಿತ್ತಂದ್ರೆ ಇಟ್ ವಿಲ್ ಗ್ರೋ ಆ್ಯಂಡ್ ಡೆವಲಪ್ ಆಸ್ ಎ ನೆಕ್ಸ್ಟ್ ಆರ್ಗ್ಯಾನಿಸಮ್. ಅದಕ್ಕೆ ನಾವು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತೀವಿ ಈ ಪಾರ್ಟ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಬೈ ಸ್ಪೋರ್, ಆಸ್ಕೋಸ್ಪೋರ್ಸ್ ಆ್ಯಂಡ್ ಬ್ಯಾಸಿಡಿಯೋಸ್ಪೋರ್ಸ್. ದೇ ಆರ್ ಪ್ರೊಡ್ಯೂಸ್ಡ್ ಇನ್ ಡಿಸ್ಟಿಂಕ್ಟ್ ಸ್ಟ್ರಕ್ಚರ್ಸ್ ಕಾಲ್ಡ್ ಫ್ರೂಟಿಂಗ್ ಬಾಡೀಸ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಒಳಗೆ ಮೊದಲೇನಾಗ್ತದೆ, ಫ್ರೂಟಿಂಗ್ ಬಾಡಿ ಸ್ಪೋರ್ಸಿಂದ ಜರ್ಮಿನೇಟ್ ಆಗ್ತಾವೆ, ಮೈಸೀಲಿಯಾ ಬರ್ತದೆ, ಮೈಸೀಲಿಯಾ ಒಳಗೆ ಮಿಯೋಸಿಸ್ ಆಗಿ ಪ್ರಿಮೋಡಿಯಾ ಬರ್ತದೆ, ಆ ಪ್ರಿಮೋಡಿಯಾ ವಿಲ್ ಫರ್ದರ್ ಡೆವಲಪ್ ಇಂಟು ಫ್ರೂಟಿಂಗ್ ಬಾಡೀಸ್. Now reproduction, the sexual cycle involves 3 steps: plasmogamy, karyogamy, meiosis. 3 ಸ್ಟೆಪ್ ಅವು ಸೆಕ್ಷುವಲ್ ರಿಪ್ರೊಡಕ್ಷನ್ ಒಳಗೆ. ಏನು 3 ಸ್ಟೆಪ್ ಅಂದರೆ, ಫಸ್ಟು 2 ಸ್ಪೋರ್ಗಳು ಮಧ್ಯೆ ಸೈಟೋಪ್ಲಾಸಮ್ ಒಂದಕ್ಕೊಂದು ಫ್ಯೂಸ್ ಆಗ್ತವೆ. ಅದಕ್ಕೆ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ಬಿಟ್ವೀನ್ 2 ಮೋಟೈಲ್ ಆರ್ ನಾನ್ ಮೋಟೈಲ್ ಗ್ಯಾಮೆಟ್ಸ್, ವಾಟ್ ವಿ ಕಾಲ್ಡ್ ಆಸ್ ಪ್ಲಾಸ್ಮೋಗ್ಯಾಮಿ. ಸೆಕೆಂಡ್ ಈಸ್ ಕ್ಯಾರಿಯೋಗ್ಯಾಮಿ. ಕ್ಯಾರಿಯೋಗ್ಯಾಮಿ ಅಂದರೆ ಫ್ಯೂಷನ್ ಆಫ್ 2 ನ್ಯೂಕ್ಲಿಯೈ, 2 ನ್ಯೂಕ್ಲಿಯಸ್ ಒಂದಕ್ಕೊಂದು ಫ್ಯೂಸ್ ಆಗ್ತವೆ, ಅದಕ್ಕೆ ನಾವು ಕ್ಯಾರಿಯೋಗ್ಯಾಮಿ ಅಂತೀವಿ. ಮಿಯೋಸಿಸ್ ಅಕರ್ ಇನ್ ಝೈಗೋಟ್ ರಿಸಲ್ಟಿಂಗ್ ಇನ್ ಅಪ್ಲೈಡ್ ಸ್ಪೋರ್ ಫಾರ್ಮೇಷನ್. ಓಕೆ, 2 ಸೆಲ್ಲುಗಳು ಕೂಡಿಬಿಟ್ರೆ ಪ್ಲಾಸ್ಮೋಗ್ಯಾಮಿ. 2 ಸೆಲ್ಲುಗಳು ಐಫೇದ 2 ಸೆಲ್ ಇಲ್ಲಿ ನೋಡ್ರಿ, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ಮೇಲ್ ಅದ, ನೆಗೆಟಿವ್ ಫಿಮೇಲ್ ಅಂತ ಅಂದ್ಕೊಂಡ್ರೆ 2 ಕೂಡಿದ್ರೆ ನಮಗೆ ಏನಾಗುತ್ತೆ, ಕ್ಯಾರಿಯೋಗ್ಯಾಮಿಯಾ. ಅಂದರೆ ಇಲ್ಲಿ ಫಸ್ಟ್ ಸೆಲ್ಸ್ ಕೂಡ್ತವೆ, ಔಟರ್ ನ್ಯೂಕ್ಲಿಯಸ್ ಕೂಡ್ತವೆ. ಕ್ಯಾರಿಯೋಗ್ಯಾಮಿಯಾ ಅಂದ್ರೆ ಝೈಗಾಟ್ ಬರ್ತದೆ. ಈ ಝೈಗಾಟ್ದಾಗ ಮತ್ತೆ ಮಿಯೋಸಿಸ್ ಆಯ್ತಂದ್ರೆ ಹೆಪ್ಲಾಯ್ಡ್ ಸೆಲ್ಸ್ ಬರ್ತಾವೆ. ಈ ಹೆಪ್ಲಾಯ್ಡ್ ಸೆಲ್ಸ್ ಜರ್ಮಿನೇಟ್ ಆದರೆ ಮತ್ತೆ ನೆಕ್ಸ್ಟ್ ಫಂಗಲ್ ಬಾಡಿ ವಿಲ್ ಬಿ ಡೆವಲಪಿಂಗ್ ಇಯರ್ ಸ್ಟೂಡೆಂಟ್ಸ್. ಸೊ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ 2 haploid hyphae come together and fuse. In some fungi, fusion of 2 haploid cells immediately form a diploid cell 2n. ಅದಕ್ಕೆ ನಾವೇನಂತೀವಿ ಝೈಗೋಟ್. In other fungi, Ascomycetes ಮತ್ತು Basidiomycetes mainly, a dikaryotic stage or the dikaryon phase, 2 ಫಂಗೈಗಳ ಮಧ್ಯೆ ಬೇರೆ ಬೇರೆ ಫಂಗೈಗಳು ಕೂಡಿದಾವ ಅನ್ನೋದಕ್ಕೆ 2 ನ್ಯೂಕ್ಲಿಯಸ್ ಹಂಗೆ ಫ್ಯೂಸ್ ಆಗದೆ ಇರ್ತವೆ, ಅಂಥ ಸ್ಟೇಜಿಗೆ ನಾವೇನಂತೀವಿ ಡೈಕ್ಯಾರಿಯೋನ್ ಫೇಸ್. ಸಚ್ ಎ ಕಂಡೀಷನ್ ಈಸ್ ಕಾಲ್ಡ್ ಡೈಕ್ಯಾರಿಯೋನ್. ಲೇಟರ್ ಪೇರೆಂಟಲ್ ನ್ಯೂಕ್ಲಿಯೈ ಫ್ಯೂಸ್ ಆ್ಯಂಡ್ ಸೆಲ್ಸ್ ಬಿಕಮ್ ಡಿಪ್ಲಾಯ್ಡ್. Fungi form of fruiting bodies in which reduction division occurs, leading to formation of haploid spores. ಸೊ ಇಲ್ಲಿ ಏನಾಗ್ತದೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ಥರ ಆಗ್ತದೆ ಅಂತ ಹೇಳಿಕತ್ತಾರೆ. ಫಸ್ಟ್ ಏನಾಗ್ತದೆ, ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಮೇಟಿಂಗ್ ಟೈಪ್ 2 ಕೂಡ್ತಾವೆ, ಒಂದಕ್ಕೊಂದು ಸೆಲ್ಫ್ ಯೂಸ್ ಆಗೋದಕ್ಕೆ ನಾವೇನಂತೀವಿ ಪ್ಲಾಸ್ಮೋಗ್ಯಾಮಿ. ಪ್ಲಾಸ್ಮೋಗ್ಯಾಮಿ ಆದಮೇಲೆ ಏನಾಗ್ತದೆ, ಔಟ್ರು 2 ನ್ಯೂಕ್ಲಿಯಸ್ ಕೂಡ್ತಾವೆ, ಅದಕ್ಕೆ ನಾವೇನಂತೀವಿ ಕ್ಯಾರಿಯೋಗ್ಯಾಮಿ. 2 ನ್ಯೂಕ್ಲಿಯಸ್ ಕೂಡಿತಂದ್ರೆ ಝೈಗೋಟ್ ಡೆವಲಪ್ ಆಗ್ತದೆ, ಆ ಝೈಗೋಟಿಂದ ಸ್ಪೋರ್ಸ್ ಪ್ರೊಡ್ಯೂಸ್ ಆಗ್ತವೆ. ಪ್ರತಿಯೊಂದು ಸ್ಪೋರ್ನು ಮತ್ತೊಂದು ಆರ್ಗನಿಸಮ್ ಆಗಿ ಡೆವಲಪ್ ಆಗ್ತಾ ಹೋಗ್ತವೆ. ದಟ್ ಈಸ್ ವಾಟ್ ವಿ ಹ್ಯಾವ್ ದ ಕಿಂಗ್ಡಮ್ ಫಂಗೈ ರೀಪ್ರೊಡಕ್ಷನ್. ಸೊ ಕಿಂಗ್ಡಮ್ ಫಂಗೈ ಒಳಗೂ ಕೂಡ ಬೇಸ್ಡ್ ಆನ್ ಯಾವುದು, ಔಟರ್ ಬಾಡಿ ಯಾವ ಥರ ಅದ, ಬಾಡಿ ಅಂದರೆ ಮೈಸೀಲಿಯಮ್ ಸೆಪ್ಟೇಟ್ ಇದೇನಾ, ಸೆಪ್ಟೇಟ್ ಇದೇನಾ, ಅಥವಾ ಫ್ರೂಟಿಂಗ್ ಬಾಡೀಸ್ ಯಾವ ಥರ ಸ್ಪೋರ್ ಪ್ರೊಡ್ಯೂಸ್ ಮಾಡ್ತಾವೆ, ಕೊನಿಡಿಯಾ ಅದನ್ನ ಯಾವ ಥರ ಸ್ಪೋರ್ ಫಾರ್ಮಿಂಗ್ ಸ್ಟ್ರಕ್ಚರ್ ಅದ, ಮತ್ತು ಯಾವ ರೀತಿ ರೀಪ್ರೊಡಕ್ಷನ್ ಆಗ್ತದೆ ಫಂಗೈಯಲ್ಲಿ ಅನ್ನೋದ್ರ ಮೇಲೆ ಫಂಗೈ ಬೇಸ್ಡ್ ಆನ್ ದ ಮಾರ್ಫಾಲಜಿ ಆಫ್ ಮೈಸೀಲಿಯಮ್, ಮೋಡ್ ಆಫ್ ಸ್ಪೋರ್ ಫಾರ್ಮೇಷನ್ ಆ್ಯಂಡ್ ಫ್ರೂಟಿಂಗ್ ಬಾಡೀಸ್, ಫಂಗೈ ಆರ್ ಕ್ಲಾಸಿಫೈಡ್ ಇಂಟು ವೇರಿಯಸ್ ಕ್ಲಾಸಸ್. ಯಾವ್ಯಾವ್ದ್ರಿ, ಮೊದಲನೇದು ಫೈಕೋಮೈಸಿಟಿಸ್ ಅಂದರೆ ಅಲ್ಗೆ ಥರ ಇರತಕ್ಕಂಥ ಫಂಗೈ ಅಂತೀವಿ. ಆಸ್ಕೋಮೈಸಿಟಿಸ್ ಅಂದರೆ ಒಂದು ಚೀಲದ ರೂಪದಾಗಿರ್ತಕ್ಕಂಥ ಫಂಗೈ ಅಂತೀವಿ. ಬ್ಯಾಸಿಡಿಯೋಮೈಸಿಟಿಸ್ ಅಂದರೆ ಬ್ಯಾಸಿಡಿಯಮ್ ಇರ್ತದೆ, ಬ್ಯಾಸಿಡಿಯಾ ಫಾರ್ಮ್ಡ್ ಇರ್ತದೆ, ಅಥವಾ ಬ್ಯಾಸಿಡಿಯಲ್ ಸ್ಟ್ರಕ್ಚರ್ ವಿಲ್ ಡೆವಲಪ್. ಆಮೇಲೆ ದ ಒನ್ ಗ್ರೂಪ್ ಆಫ್ ದ ಫಂಗೈ ವೇರ್ ಇಟ್ ಈಸ್ ನಾಟ್ ಕ್ಲಿಯರ್ ಅಬೌಟ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ಥರ ಆಗ್ತದಂತ ಗೊತ್ತಿರೋದಿಲ್ಲ ಅಂಥ ಎಲ್ಲ ಫಂಗೈಗಳನ್ನು ತಂದುಬಿಟ್ಟು ಈ ಇನ್ನೊಂದು ಕ್ಲಾಸ್ ಒಳಗೆ ಕ್ಲಾಸಿಫೈ ಮಾಡಿದ್ದಾರೆ ಫಂಗೈಯಲ್ಲಿ, ಡಿಟ್ಯೂರೋಮೈಸಿಟಿಸ್ ಅಂತೀವಿ. ಈ ಡಿಟ್ಯೂರೋಮೈಸಿಟಿಸ್ಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಫಂಗೈ ಇಂಪರ್ಫೆಕ್ಟ್ ಫಂಗೈ ಕೂಡ ಅಂತೀವಿ ಇದಕ್ಕೆ. ಡಿಟ್ಯೂರೋಮೈಸಿಟಿಸ್ ಇಸ್ ಆಲ್ಸೋ ಕಾಲ್ಡ್ ಆ್ಯಸ್ ಇಂಪರ್ಫೆಕ್ಟ್ ಫಂಗೈ. ಸೊ ಕಿಂಗ್ಡಮ್ ಫಂಗೈನ ನಾವು ಬೇಸಿಕಲಿ 4 ಗುಂಪುಗಳಾಗಿ ವಿಂಗಡಣೆ ಮಾಡೀವಿ. ಫೈಕೋಮೈಸಿಟಿಸ್, ಆಸ್ಕೋಮೈಸಿಟಿಸ್, ಬ್ಯಾಸಿಡಿಯೋಮೈಸಿಟಿಸ್, ಡಿಟ್ಯೂರೋಮೈಸಿಟಿಸ್. ಈ 4 ಗ್ರೂಪುಗಳು ಯಾವ ರೀತಿ ಕ್ಲಾಸಿಫೈ ಮಾಡೀವಿ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್. ಫಂಗೈನ ಕ್ಲಾಸಿಫೈ ಮಾಡುವಾಗ ಏನು ಲಕ್ಷಣಗಳನ್ನ ಬೇಸ್ಡ್ ಆನ್ ಯಾವ ರೀತಿ ಕ್ಲಾಸಿಫೈ ಮಾಡೀವಿ, ಒಂದು ಫಂಗೈದು ಮೈಸೀಲಿಯಮ್ ಯಾವ ಥರ ಅದ, ಅದು ಯಾವ ಥರ ಸ್ಪೋರ್ನ ಪ್ರೊಡ್ಯೂಸ್ ಮಾಡ್ತದೆ, ಮತ್ತು ಫಂಗೈ ಯಾವ ಥರ ಬದುಕಿರ್ತದೆ ಅನ್ನೋ ಆಧಾರದ ಮೇಲೆ
4 ಪಂಗಡಗಳಲ್ಲಿ ಫಂಗೈನ ಕ್ಲಾಸಿಫೈ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಅದರಲ್ಲಿ ಮೊದಲನೇ ಪಂಗಡ ಅಂದರೆ ಕಿಂಗ್ಡಮ್ ಫಂಗೈ ಅದ. ಕಿಂಗ್ಡಮ್ ಫಂಗೈದು ಮೊದಲನೇ ಪಂಗಡ ಫೈಕೋಮೈಸಿಟೀಸ್ ಅಥವಾ ಲೋವರ್ ಫಂಗೈ ಅದ. ವಾಟ್ ಈಸ್ ಫೈಕೋಮೈಸಿಟೀಸ್ ಅಥವಾ ಲೋವರ್ ಫಂಗೈ ಅಂದರೆ ಏನು ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಓದ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಓದ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇವತ್ತು ಕಿಂಗ್ಡಮ್ ಪ್ರೊಟಿಸ್ಟಾ ಓದ್ಕೊಂಡಿದ್ದೀವಿ ಮತ್ತು ಕಿಂಗ್ಡಮ್ ಫಂಗೈ ಅಥವಾ ಮೈಕೋಟಾದು ನಮಗೆ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಕಿಂಗ್ಡಮ್ ಫಂಗೈ ಕೂಡ ಓದ್ಕೊಂಡಿದ್ದೀವಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ನಮಗೆ ಇದ್ರ ಕ್ಲಾಸಿಫಿಕೇಷನ್ ಒಳಗೆ ಬರ್ತಕ್ಕಂಥ ಎಲ್ಲ ಫಂಗೈದು ಗುಂಪು ಪಂಗಡಗಳೇನದವ ಅದರ ಬಗ್ಗೆ ವಿ ವಿಲ್ ಸ್ಟಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.